ಹಾಯ್, KCET ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಮುಂದಿನ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗಬಹುದು. ಅಂದ್ರೆ ಕೌನ್ಸಿಲಿಂಗ್ ಅನ್ನೋದಕ್ಕೆ ಕೌನ್ಸಿಲಿಂಗ್ಗೆ ಸಮಾನಂತಹ ಪ್ರೊಸೀಜರ್ಗಳು ಮುಂದಿನ ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಆಗಬಹುದು. ಯಾಕೆ ಹೀಗೆ ಹೇಳ್ತದೆ ಅಂತ ಹೇಳಿದ್ರೆ, ಈಗ MCC ಅವರು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ನಾಳೆ ಫೈನಲ್ ರಿಸಲ್ಟ್ ಕೂಡ MCC ಅವರು ಅನೌನ್ಸ್ ಮಾಡ್ತಾರೆ. ಸೊ ಈಗ MCC ಅವರು ರಿಸಲ್ಟ್ ಅನೌನ್ಸ್ ಮಾಡ್ಲಿ ಅಂತಾನೆ ಸೆಕೆಂಡ್ ರೌಂಡ್ ಅನ್ನ ಕೇದವರು ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೊ ಈಗ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನ MCC ಅವರು ಅನೌನ್ಸ್ ಮಾಡಿದ್ದಕ್ಕಾಗಿ ಮುಂದಿನ ಕೆಲವು ದಿನಗಳಲ್ಲಿ ಈ ಕೇದವರು ಕೂಡ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ನ ಸೆಕೆಂಡ್ ರೌಂಡ್ಗೆ ಸಂತಹ ಪ್ರೊಸೀಜರ್ಸ್ ಏನಿದಾವೆ, ಅದು ಬೇಕಿದ್ರೆ ಆಪ್ಷನ್ ಎಂಟ್ರಿ, ಎಡಿಟಿಂಗ್ ಪ್ರಾಸೆಸ್ ಆಗಿರ್ಲಿ, ಎಡಿಟಿಂಗ್ ಆದ್ಮೇಲೆ ಅದರ ನೆಕ್ಸ್ಟ್ ಇರುವಂತಹ ಪ್ರಾಸೆಸ್ ಸೀಟ್ ಅಲಾಟ್ಮೆಂಟ್. ಸೊ ಈ ಪ್ರೊಸೆಸ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ನಂತರ ಈ ವಿಷಯ ಕೇಳಿ ನಿಮ್ಗೆ ಹೇಗೆ ಅನಿಸ್ತು ಇದನ್ನ ಕಮೆಂಟ್ ಆಗಿ ತಿಳಿಸಿ. ಯಾಕಂತ ಇದ್ರೆ ತುಂಬಾ ವಿದ್ಯಾರ್ಥಿಗಳು ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ರಿ, ನಾವು ಕೂಡ ವೇಟ್ ಮಾಡ್ತಾ ಇದ್ವಿ. ಅಂದ್ರೆ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೆ, ಮುಂದಿನ ಪ್ರೊಸೀಜರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಕೂಡ ವೇಟ್ ಮಾಡ್ತಿದ್ವಿ. ಸೊ ನಿಮಗೆಲ್ಲರಿಗೂ ಕೂಡ ಖುಷಿ ಆಗಿರುತ್ತೆ. ಅದೇ ಖುಷಿ ವಿಡಿಯೋನ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.